ಒಬ್ಬ ತಂದೆ ತನ್ನ ಧ್ವನಿಯನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಮೌನದಲ್ಲೇ ತನ್ನನ್ನು ತಾನು ಪ್ರತೀಕಾರದ ಅಸ್ತ್ರವಾಗಿ ಬದಲಿಸಿಕೊಳ್ಳುತ್ತಾನೆ. ರಾತ್ರಿಯ ರಕ್ತಸಿಕ್ತ ಪಟಾಕಿಗಳು ಸಿಡಿಯಲು ಸಿದ್ಧವಾಗಿವೆ. ಇದುವೇ ಅವನ ಯೋಜನೆಯ ಮೊದಲ ಹೆಜ್ಜೆ. ಅವನೊಬ್ಬ ಸಂತ್ರಸ್ತನಾಗಿ ಪ್ರಕರಣದ ಪ್ರಗತಿಯ ಬಗ್ಗೆ ವಿಚಾರಿಸಲು ಪೊಲೀಸ್ ಠಾಣೆಗೆ ಹೋಗುತ್ತಾನೆ. ಕಚೇರಿಯಲ್ಲಿ ಡಿಟೆಕ್ಟಿವ್ ಡೆನ್ನಿಸ್ಗಾಗಿ ಕಾಯುತ್ತಿರುವಾಗ ತನ್ನ ಹಿಂದಿರುವ ಗೋಡೆಯು ಪ್ರಮುಖ ಗ್ಯಾಂಗ್ ಸದಸ್ಯರ ಭಾವಚಿತ್ರಗಳಿಂದ ತುಂಬಿರುವುದನ್ನು ಬ್ರಯನ್ ಗಮನಿಸುತ್ತಾನೆ. ಅವರಲ್ಲಿ ಕೆಲವರು ತನ್ನ ಮಗನ ಸಾವಿಗೆ ಕಾರಣವಾದ ಗ್ಯಾಂಗ್ನ ಮುಖ್ಯಸ್ಥರೇ ಆಗಿರುತ್ತಾರೆ. ಅವನು ಅವರ ಮಾಹಿತಿಯನ್ನು ಚಿತ್ರೀಕರಿಸಲು ತನ್ನ ಫೋನ್ ಬಳಸುತ್ತಾನೆ. ಒಬ್ಬ ಬೋಳುತಲೆಯ ವ್ಯಕ್ತಿಯ ಚಿತ್ರವು ಬ್ರಯನ್ನ ಗಮನವನ್ನು ಸೆಳೆಯುತ್ತದೆ. ಈ ಬೋಳುತಲೆಯ ವ್ಯಕ್ತಿಯೇ ಬ್ರಯನ್ನನ್ನು ಕೊಲ್ಲಲು ಗುಂಡು ಹಾರಿಸಿದನು, ಆದರೆ ಕೊಲ್ಲಲು ವಿಫಲನಾದನು. ಡಿಟೆಕ್ಟಿವ್ ಕಚೇರಿಗೆ ಪ್ರವೇಶಿಸಿದಾಗ ಬ್ರಯನ್ ಹೊರಡಲು ಸಿದ್ಧನಾಗಿರುವುದನ್ನು ಅವನು ನೋಡುತ್ತಾನೆ. ಬ್ರಯನ್ ಕಣ್ಣುಗಳಲ್ಲಿ ಆ ಅಧಿಕಾರಿ ದ್ವೇಷದ ಬೀಜವು ಮೊಳಕೆಯೊಡೆಯಲು ಪ್ರಾರಂಭಿಸುತ್ತಿರುವುದನ್ನು ನೋಡಿದಂತೆ ಭಾಸವಾಗುತ್ತದೆ. ಬ್ರಯನ್ ತನ್ನ ಮಗನ ಸಾವಿನಲ್ಲಿ ಭಾಗಿಯಾದವರ ಭಾವಚಿತ್ರಗಳನ್ನು ತನ್ನ ಗೋಡೆಯ ಮೇಲೆ ಚುಚ್ಚಿಡುತ್ತಾನೆ ಹಾಗೂ ಕ್ರಿಸ್ಮಸ್ ದಿನದಂದೇ ಅವರೆಲ್ಲರನ್ನೂ ಮುಗಿಸಲು ಒಂದು ಯೋಜನೆಯನ್ನು ರೂಪಿಸುತ್ತಾನೆ. ಏಕೆಂದರೆ ಆ ದಿನವೇ ಅವನ ಮಗನ ಸಾವಿನ ಮೊದಲ ವಾರ್ಷಿಕೋತ್ಸವವಾಗಿರುತ್ತದೆ. ಈ ಕ್ಷಣದಿಂದಲೇ ಪ್ರತೀಕಾರದ ಆಟ ಪ್ರಾರಂಭವಾಗುತ್ತದೆ. ಮಗನನ್ನು ಕಳೆದುಕೊಂಡ ನೋವಿನಿಂದ ಬಳಲುತ್ತಿರುವ ಬ್ರಯನ್ ದಿನೇ ದಿನೇ ಬಲಶಾಲಿಯಾಗುತ್ತಿದ್ದಾನೆ. ಬ್ರಯನ್ ಬಲವಾದ ದೇಹವನ್ನು ನಿರ್ಮಿಸಲು ಕಠಿಣ ತರಬೇತಿ ಪಡೆಯುತ್ತಾನೆ ಹಾಗೂ ವೃತ್ತಿಪರ ಆಯುಧರಹಿತ ಹೋರಾಟದ ತಂತ್ರಗಳನ್ನು ಸಹ ಕಲಿಯುತ್ತಾನೆ. ಆರಂಭದಲ್ಲಿ ಮೂಲಭೂತ ದೈಹಿಕ ತರಬೇತಿಯಲ್ಲಿ ಪರದಾಡುತ್ತಿದ್ದ ಅವನು ಈಗ ಕಠಿಣವಾದ ಯುದ್ಧ ತರಬೇತಿಯನ್ನು ಸುಲಭವಾಗಿ ನಿಭಾಯಿಸಬಲ್ಲವನಾಗಿದ್ದಾನೆ. ಬ್ರಯನ್ ಒಬ್ಬ ಕಾರು ಮಾರಾಟಗಾರನಿಂದ ಹಳೆಯ ಹಾನಿಗೊಳಗಾದ ಕಾರನ್ನು ಖರೀದಿಸುತ್ತಾನೆ. ಮುಂಭಾಗದ ಗಾಜಿನ ಮೇಲಿನ ಧೂಳಿನ ಪರದೆಯನ್ನು ಒರೆಸುವ ವೈಪರ್ಗಳ ಶಬ್ದವು ಅವನ ಸೀಡಿನ ಗುರಿ ಸ್ಪಷ್ಟವಾಗುತ್ತಿರುವಂತೆ ಭಾಸವಾಗುತ್ತಿದೆ. ಮನೆಗೆ ಮರಳಿದ ನಂತರ ಬ್ರಯನ್ ಕಾರನ್ನು ಮಾರ್ಪಡಿಸಲು ಪ್ರಾರಂಭಿಸುತ್ತಾನೆ. ಪ್ರತಿದಿನ ಸುತ್ತಿಗೆಯ ಸದ್ದು ಮೊಳಗುತ್ತಿರುತ್ತದೆ. ಅವನು ತನ್ನ ಮಗನಿಗಾಗಿ ಸೇಡು ತೀರಿಸಿಕೊಳ್ಳಲು ತಯಾರಿ ನಡೆಸುತ್ತಿದ್ದಾನೆ ಎಂಬುದು ಅವನ ಹೆಂಡತಿಗೆ ತಿಳಿದಿದೆ. ಅವಳು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ, ಆದರೆ ಅವಳಿಂದ ಅದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಬಲವಾದ ದೇಹವಿದ್ದರೆ ಮಾತ್ರ ಸಾಲದು. ನಿಖರವಾದ ಶೂಟಿಂಗ್ ಕೌಶಲ್ಯವಿಲ್ಲದೆ ದುಷ್ಟರನ್ನು ಶಿಕ್ಷಿಸಲು ಸಾಧ್ಯವಿಲ್ಲ. ವಿಫಲ ಫಲಿತಾಂಶಗಳನ್ನು ನೀಡಿದ ಪರೀಕ್ಷಾ ಶೂಟಿಂಗ್ ಹಂತದ ನಂತರ ಅವನು ಬಂದೂಕುಗಳ ಬಗ್ಗೆ ಎಚ್ಚರಿಕೆಯಿಂದ ಅಧ್ಯಯನ ಮಾಡುತ್ತಾನೆ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಹೆಂಡತಿ ಕೂಡ ದಿನಗಳು ಕಳೆದಂತೆ ಕ್ರಮೇಣ ಖಿನ್ನತೆಗೆ ಒಳಗಾದಳು. ಆ ರಾತ್ರಿ ಅವರು ಒಂದು ಮಾತು ಆಡದೆ ಇಡೀ ರಾತ್ರಿ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ಸಾಂತ್ವನ ಹೇಳಿಕೊಳ್ಳುತ್ತಾರೆ. ಹೆಂಡತಿ ತನ್ನ ಗಂಡನನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಹಾಗೂ ಗಂಡನಿಗೆ ತನ್ನ ಹೆಂಡತಿ ತನ್ನನ್ನು ಬಿಟ್ಟು ಹೋಗುತ್ತಿದ್ದಾಳೆ ಎಂಬ ಸತ್ಯ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಪ್ರೀತಿ ಕಡಿಮೆಯಾಗಿದೆ ಎಂದಲ್ಲ, ಆದರೆ ಬಹುಶಃ ಸ್ವಲ್ಪ ಸಮಯ ದೂರವಿರುವುದು ಉತ್ತಮ ಆಯ್ಕೆಯಾಗಿರಬಹುದು. ಕಣ್ಣೀರು ಒರೆಸಿಕೊಳ್ಳುತ್ತಾ ಹಾಗೂ ಲಗೇಜ್ ಹಿಡಿದುಕೊಂಡು ಅವಳು ಮನೆಯ ಬಾಗಿಲಿನಿಂದ ಹೊರಗೆ ಹೆಜ್ಜೆ ಇಡುತ್ತಾಳೆ. ಹೆಂಡತಿಯ ನಿರ್ಗಮನವು ಬ್ರಯಾನ್ನನ್ನು ಮುಂದಿನ ಚಿಂತೆಗಳಿಂದ ಮುಕ್ತಗೊಳಿಸುತ್ತದೆ. ಒಂದು ಕಾಲದಲ್ಲಿ ಅವನು 3 ಜನರ ಸುಖಿ ಕುಟುಂಬವನ್ನು ಹೊಂದಿದ್ದನು ಎಂಬುದು ಇಲ್ಲಿ ತಿಳಿಯುತ್ತದೆ. ಇಡೀ ಕುಟುಂಬವು ಹಿತ್ತಲಿನಲ್ಲಿ ಸಂತೋಷದಿಂದ ಕ್ರಿಸ್ಮಸ್ ಆಚರಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಗುಂಡಿನ ಸದ್ದು ಹಾಗೂ ಬ್ರೇಕ್ ಹಾಕುವ ಕರ್ಕಶ ಧ್ವನಿ ಕೇಳಿಸುತ್ತದೆ. 2 ಗ್ಯಾಂಗುಗಳ ನಡುವಿನ ಸಂಘರ್ಷದ ಹಾದಿ ತಪ್ಪಿದ ಗುಂಡುಗಳು ಎಲ್ಲೆಡೆ ಹಾರುತ್ತವೆ. ಬ್ರಯಾನ್ ಹಾಗೂ ಅವನ ಹೆಂಡತಿ ತಮ್ಮ ಮಗನನ್ನು ರಕ್ಷಿಸಲು ತಮ್ಮ ದೇಹವನ್ನೇ ಅಡ್ಡಲಾಗಿ ಇಡುತ್ತಾರೆ. ದರೋಡೆಕೋರರು ಹೊರಟು ಹೋದಾಗ ಬಿಸಿ ರಕ್ತವು ತಮ್ಮ ಮಗನ ಬಟ್ಟೆಯನ್ನು ನೆನೆಸಿರುವುದನ್ನು ಅವರು ಕಾಣುತ್ತಾರೆ. ಕೋಪದಿಂದ ಉರಿಯುತ್ತಿರುವ ಬ್ರಯಾನ್ ಅವರನ್ನು ಮುಗಿಸಲು ಅವರನ್ನು ಬೆನ್ನಟ್ಟುತ್ತಾನೆ. ಶಬ್ದದ ಮೂಲಕ ದಿಕ್ಕನ್ನು ಗುರುತಿಸುತ್ತಾ ಆ 2 ಗ್ಯಾಂಗುಗಳು ಇನ್ನೂ ಗುಂಡಿನ ಚಕಮಕಿಯಲ್ಲಿ ತೊಡಗಿರುವುದನ್ನು ಅವನು ಪತ್ತೆ ಹಚ್ಚುತ್ತಾನೆ ಹಾಗೂ ಅವರ ಕಡೆಗೆ ಧಾವಿಸುತ್ತಾನೆ. ಈ ಸಮಯದಲ್ಲಿ ಇಬ್ಬರೂ ಇನ್ನೂ ಭೀಕರವಾಗಿ ಶೂಟ್ ಮಾಡುತ್ತಿರುತ್ತಾರೆ. ಆ ಹಸಿರು ಕಾರು ನಿಧಾನವಾಗಿ ಕಣ್ಮರೆಯಾಗುತ್ತದೆ ಹಾಗೂ ಬ್ರಯಾನ್ ಎದುರಾಳಿಯನ್ನು ಕೊಲ್ಲಲೇಬೇಕೆಂದು ಅದನ್ನು ಬೆನ್ನಟ್ಟಲು ಇನ್ನಷ್ಟು ದೃಢ ನಿಶ್ಚಯ ಮಾಡುತ್ತಾನೆ. ಅವನಿಗೆ ಕಸದ ರಾಶಿಯಲ್ಲಿ ಕಬ್ಬಿಣದ ಸಲಾಕೆ ಸಿಗುತ್ತದೆ. ಅದೇ ಕ್ಷಣದಲ್ಲಿ ಆ ಹಸಿರು ಕಾರು ಸಣ್ಣ ಗಲ್ಲಿಯಿಂದ ಹೊರಬರುತ್ತದೆ. ಅವನು ಅದನ್ನು ಕಾರಿನ ಮೇಲೆ ಬಲವಾಗಿ ಬೀಸುತ್ತಾನೆ. ಇದರಿಂದ ಕಾರು ತಕ್ಷಣವೇ ನಿಯಂತ್ರಣ ಕಳೆದುಕೊಳ್ಳುತ್ತದೆ. ಆದರೆ ಆ ಪೆಟ್ಟು ಕಾರಿಗೆ ಹೆಚ್ಚಿನ ಹಾನಿ ಉಂಟು ಮಾಡುವುದಿಲ್ಲ. ಆ ಹಸಿರು ಕಾರು ತಿರುಗಿ ಬಂದು ಆ ಕಿರಿದಾದ ಗಲ್ಲಿಯಲ್ಲಿ ಬ್ರಯಾನ್ನನ್ನು ಬೇಟೆಯಾಡಲು ಪ್ರಾರಂಭಿಸುತ್ತದೆ. ನೆಲದ ಮೇಲೆ ಉರುಳಿಬಿದ್ದ ನಂತರ ಬ್ರಯಾನ್ ಕೆಳಗೆ ಬೀಳುತ್ತಾನೆ. ಕೈಯಲ್ಲಿ ಗನ್ ಹಿಡಿದ ದರೋಡೆಕೋರನೊಬ್ಬನು ಕಾರಿನಿಂದ ಹೊರಗೆ ಬಂದು ನೇರವಾಗಿ ಬ್ರಯಾನ್ನ ಪಕ್ಕಕ್ಕೆ ಶೂಟ್ ಮಾಡುತ್ತಾನೆ. ಈ ಮನುಷ್ಯನೇ ಪ್ಲಾಯಾ ಹೆಸರಿನ ಗ್ಯಾಂಗ್ ಲೀಡರ್. ಪ್ಲಾಯಾ ಈ ಕಾರಣಕ್ಕಾಗಿ ಬ್ರಯಾನ್ನನ್ನು ಬಿಡುವುದಿಲ್ಲ. ಅವನು ನಿಧಾನವಾಗಿ ಗನ್ ಎತ್ತಿ ಬ್ರಯಾನ್ನ ಕುತ್ತಿಗೆಗೆ ಮತ್ತೊಮ್ಮೆ ಶೂಟ್ ಮಾಡುತ್ತಾನೆ. ತದನಂತರ ಶಾಂತವಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇಲ್ಲಿಂದ ಕಥೆಯ ಆಸ್ಪತ್ರೆಗೆ ಬದಲಾಗುತ್ತದೆ. ಬಹುಶಃ ಬ್ರಯಾನ್ ಇನ್ನೂ ಬದುಕಿದ್ದಾನೋ ಇಲ್ಲವೋ ಎಂದು ತಿಳಿಯುವ ಕುತೂಹಲದಿಂದ ಡಿಟೆಕ್ಟಿವ್ ಡೆನ್ನಿಸ್ ಅಲ್ಲಿಗೆ ಬಂದು ತನ್ನ ಸಂಪರ್ಕ ಕಾರ್ಡನ್ನು ಇಟ್ಟು ಹೊರಟು ಹೋಗುತ್ತಾನೆ.
ಬ್ರಯಾನ್ ಆಸ್ಪತ್ರೆಗೆ ದಾಖಲಾದಾಗನಿಂದ ಪ್ರತಿದಿನ ವಾರ್ಡ್ ಕಿಟಕಿಯ ಹೊರಗೆ ಒಂದು ಗಿಳಿ ಕಾಣಿಸಿಕೊಳ್ಳುತ್ತದೆ. ಅವನ ಪಕ್ಕದಲ್ಲೇ ಇರುತ್ತದೆ. ಅಂದರೆ ಅವನ ಮೃತ ಮಗನೇ ಆ ಗಿಳಿಯಾಗಿ ಬದಲಾಗಿ ಬ್ರಯಾನ್ ಬೇಗನೆ ಎಚ್ಚರಗೊಳ್ಳಲಿ ಎಂದು ನಿರಂತರವಾಗಿ ಪ್ರಾರ್ಥಿಸುತ್ತಿರುವಂತೆ ಭಾಸವಾಗುತ್ತದೆ. ಆ ಪ್ರಾರ್ಥನೆಗಳು ಶೀಘ್ರದಲ್ಲೇ ನಿಜವಾಗುತ್ತವೆ. ಅವನ ಹೆಂಡತಿ ಪ್ರತಿದಿನ ಅವನನ್ನು ಅತ್ಯಂತ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾಳೆ ಹಾಗೂ ಗಿಳಿ ಪ್ರತಿದಿನ ಕಿಟಕಿಯ ಬಳಿ ಬಂದು ಕಾಯುತ್ತಿರುತ್ತದೆ. ಬ್ರಯಾನ್ ನಿಧಾನವಾಗಿ ಚೇತರಿಕೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಾನೆ. ಅವನ ಧ್ವನಿಪೆಟ್ಟಿಗೆಯು ತೀವ್ರವಾಗಿ ಹಾನಿಗೊಳಗಾಗಿರುವುದರಿಂದ ಅವನು ಮಾತನಾಡುವ ಸಾಮರ್ಥ್ಯವನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಾನೆ. ಅದವನಿಗೆ ಪಾರ್ಶ್ವವಾಯು ಪೀಡಿತನಾದಂತೆ ಭಾಸವಾಗುತ್ತದೆ. ಕಿರುಚಬೇಕೆನಿಸಿದರೂ ಒಂದು ಸಣ್ಣ ಧ್ವನಿಯೂ ಹೊರಬರುವುದಿಲ್ಲ. ಅವನು ಮನೆಗೆ ಮರಳಿದ ತಕ್ಷಣ ಕ್ರಿಸ್ಮಸ್ನ ನೆನಪುಗಳು ಬ್ರಯಾನ್ನನ್ನು ಕಾಡುತ್ತವೆ ಹಾಗೂ ಅವನ ಹೆಂಡತಿ ಅವನನ್ನು ಹಿಂದಿನಿಂದ ಅಪ್ಪಿಕೊಂಡು ಸಾಂತ್ವನ ಹೇಳುತ್ತಾಳೆ. ಅಂಗಳದಲ್ಲಿದ್ದ ಚೆಂಡಿನ ಗಾಳಿ ಹೋಗಿ ಚಪ್ಪಟೆಯಾಗಿದೆ ಹಾಗೂ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಆ ದುರದೃಷ್ಟಕರ ಕ್ರಿಸ್ಮಸ್ ದಿನದಂದು ಹೀಗಿತ್ತೋ ಹಾಗೆಯೇ ಇದೆ. ಅವನ ಮಗನಿಗೆ ಎಂದಿಗೂ ತೆರೆಯಲು ಅವಕಾಶ ಸಿಗದ ಉಡುಗೊರೆಗಳು ಇನ್ನೂ ಅಲ್ಲೇ ಇವೆ ಹಾಗೂ ತನ್ನ ಹೃದಯದ ನೋವನ್ನು ಬ್ರಿಯಾನ್ಗೆ ಇನ್ನೂ ಮುಂದೆ ಸಹಿಸಿಕೊಳ್ಳಲು ಸಾಧ್ಯವಾಗದಂತೆ ಮಾಡುತ್ತದೆ. ತನ್ನ ಮಗನನ್ನು ಗಾಢವಾಗಿ ಪ್ರೀತಿಸಿದ ತಂದೆಯ ಅಂತಿಮ ನೋವು ಇದು. ಕೆಲವರಿಗೆ ಮಾತ್ರ ನಿಜವಾಗಿಯೂ ಅರ್ಥವಾಗುವ ದುಃಖದ ಮಾನಸಿಕ ಸ್ಥಿತಿ ಇದು. ಮೇಜಿನ ಮೇಲಿರುವ ಪತ್ರಿಕೆಯಲ್ಲಿ ತನ್ನ ಮಗನ ಸಾವಿನ ವರದಿಯನ್ನು ನೋಡಿದಾಗ 2 ರೌಡಿ ಗುಂಪುಗಳು ತಮ್ಮ ಸಾಮ್ರಾಜ್ಯಕ್ಕಾಗಿ ಹೋರಾಡುತ್ತಿದ್ದ ಕಾರಣ ದಾರಿ ತಪ್ಪಿದ ಗುಂಡೇಟಿನಿಂದ ಒಬ್ಬ ಮುಗ್ಧ ಹುಡುಗ ಸಾವನ್ನಪ್ಪಿದ್ದಾನೆ ಎಂದು ಅವನಿಗೆ ಅರಿವಾಗುತ್ತದೆ. ಇದು ಬ್ರಯಾನ್ನನ್ನು ಇನ್ನಷ್ಟು ಕೆರಳಿಸುತ್ತದೆ. ಅವನು ರೆಫ್ರಿಜರೇಟರ್ನಿಂದ ಮದ್ಯದ ಬಾಟಲಿಯನ್ನು ತೆಗೆದುಕೊಂಡು ತಲೆಯನ್ನು ಹಿಂದಕ್ಕೆ ಬಾಗಿಸಿ ದೊಡ್ಡ ಗುಟುಕುಗಳನ್ನು ಕುಡಿಯುತ್ತಾನೆ. ಅವನ ಹೆಂಡತಿ ಬ್ರಯಾನ್ ತನ್ನ ಆಕ್ರೋಶವನ್ನು ಹೊರಹಾಕುತ್ತಿರುವುದನ್ನು ಮೌನವಾಗಿ ವೀಕ್ಷಿಸುತ್ತಾಳೆ. ಆದರೆ ತಿಂಗಳುಗಟ್ಟಲೆ ಅವಳು ಅನುಭವಿಸಿದ ನೋವು ಹಾಗೂ ನಿರಾಸೆ ಕೂಡ ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತದೆ. ಮಗನನ್ನು ಕಳೆದುಕೊಂಡು ಯಾವಾಗಲೂ ಧೈರ್ಯವಾಗಿರಲು ಯಾವುದೇ ತಾಯಿಯಿಂದ ಸಾಧ್ಯವಿಲ್ಲ. ಬ್ರಯಾನ್ ತನ್ನನ್ನು ತಾನು ನೆಲಮನೆಯಲ್ಲಿ ಲಾಕ್ ಮಾಡಿಕೊಳ್ಳುತ್ತಾನೆ. ಪ್ರತಿದಿನ ಮದ್ಯ ಹಾಗೂ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಮುಳುಗುತ್ತಾನೆ. ನಂತರ ಒಂದು ದಿನ ಕುಡಿದ ಅಮಲಿನಲ್ಲಿ ಅವನು ತನ್ನ ಮಗನ ಬಗ್ಗೆ ಯೋಚಿಸುತ್ತಾನೆ. ಅವನು ಯಾವಾಗಲೂ ಹೀಗೆಯೇ ಇರಲು ಸಾಧ್ಯವಿಲ್ಲ ಹಾಗೂ ಪ್ರತೀಕಾರದ ಬೀಜವು ಮೊಳಕೆಯೊಡೆಯಲು ಪ್ರಾರಂಭಿಸುತ್ತದೆ. ಕಣ್ಣು ಮುಚ್ಚಿಬಿಡುವುದರೊಳಗೆ ಈಗಾಗಲೇ ಅಕ್ಟೋಬರ್ ಬಂದಿರುತ್ತದೆ. ಕ್ರಿಸ್ಮಸ್ಗೆ ಕೇವಲ 2 ತಿಂಗಳಿಗಿಂತ ಸ್ವಲ್ಪ ಹೆಚ್ಚಿನ ಸಮಯ ಉಳಿದಿರುತ್ತದೆ. ಬ್ರಯಾನ್ ರಾತ್ರಿಯಿಡೀ ಆ ರೌಡಿ ಗುಂಪಿನ ಅಪರಾಧಗಳ ಆಧಾರಗಳನ್ನು ಕಷ್ಟಪಟ್ಟು ಕಲೆ ಹಾಕುತ್ತಾನೆ. ಈ ಹಂತದಲ್ಲಿ ಬ್ರಯಾನ್ನ ಶತ್ರುಗಳು ಕೇವಲ ಕೆಲವು ಸಣ್ಣಪುಟ್ಟ ಅಪರಾಧಿಗಳಲ್ಲ, ಬದಲಿಗೆ 2 ರೌಡಿ ಗ್ಯಾಂಗ್ಗಳ ಸದಸ್ಯರಾಗಿದ್ದಾರೆ. ಬ್ರಯಾನ್ ಪ್ರತಿ ಬಾರಿಯೂ ಬ್ರಯಾನ್ನ ಅಪರಾಧ ಕೃತ್ಯಗಳನ್ನು ಚಿತ್ರೀಕರಿಸಲು ಅಂದರೆ ವಿಡಿಯೋ ಮಾಡಲು ತುಂಬಾ ಪ್ರಯತ್ನಿಸುತ್ತಾನೆ. ಆದರೆ ಅವನು ಬೇಗನೆ ಬ್ರಯಾನ್ ಕಣ್ಣಿಗೆ ಬೀಳದಂತೆ ಕಣ್ಮರೆಯಾಗುತ್ತಾನೆ. ಇದೇ ಕ್ಷಣದಲ್ಲಿ ಆಂಥೋನಿ ಕಟ್ಟಡದಿಂದ ಒಂದು ಚೀಲವನ್ನು ತೆಗೆದುಕೊಂಡು ಕಾರು ಹತ್ತುತ್ತಿರುವುದನ್ನು ಬ್ರಯಾನ್ ಗಮನಿಸುತ್ತಾನೆ. ಹಬ್ಬದ ದಿನಗಳು ಹತ್ತಿರ ಬರುತ್ತಿದ್ದಂತೆ ಬ್ರಯಾನ್ ತನ್ನ ತರಬೇತಿಯನ್ನು ಇನ್ನಷ್ಟು ತೀವ್ರಗೊಳಿಸುತ್ತಾನೆ. ಈಗ ಅವನ ದೇಹ ಒಬ್ಬ ಸಾಮಾನ್ಯ ದುರ್ಬಲ ಮನುಷ್ಯನಂತೆ ಇರದೆ ಅತ್ಯಂತ ಬಲಿಷ್ಠವಾಗಿ ಮಾರ್ಪಟ್ಟಿರುತ್ತದೆ. ಗೋಡೆಯ ಮೇಲಿರುವ ಪ್ರತಿಯೊಬ್ಬ ಅಪರಾಧಿಯ ಚಿತ್ರವೂ ಅವನಿಗೆ ಬಲಶಾಲಿಯಾಗಲು ಪ್ರೇರೇಪಿಸುತ್ತದೆ. ಕೊನೆಗೆ ಅವನು ಅತ್ಯಂತ ಕಠಿಣವಾದ ವಾಹನ ನಿಯಂತ್ರಣದ ತಂತ್ರಗಳನ್ನು ಸಹ ಕರಗತ ಮಾಡಿಕೊಳ್ಳುತ್ತಾನೆ. ಹಲವು ತಿಂಗಳುಗಳ ಕಠಿಣ ತರಬೇತಿಯ ನಂತರ ಅವನು ಈ ಚಲನಗಳನ್ನು ಎಷ್ಟು ಕೌಶಲ್ಯದಿಂದ ನಿಭಾಯಿಸುತ್ತಾನೆ ಎಂದರೆ ಅವನು ಹಾರಿಸುವ ಪ್ರತಿಯೊಂದು ಗುಂಡು ನೇರವಾಗಿ ಗುರಿಗೆ ತಲುಪುತ್ತದೆ. ಪರದೆಯ ಮೇಲಿನ ಗುರಿಯ ಮಧ್ಯಭಾಗವನ್ನು ಸೀಳುವ ಪ್ರತಿಯೊಂದು ಬುಲೆಟ್ ಪ್ರತೀಕಾರಕ್ಕಾಗಿ ಬ್ರಯಾನ್ನ ದೃಢ ಸಂಕಲ್ಪವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಇದು ಕಳೆದ ಕೆಲವು ತಿಂಗಳುಗಳಲ್ಲಿ ಅವನು ಪಟ್ಟ ಶ್ರಮಕ್ಕೆ ಸಿಕ್ಕ ಪ್ರತಿಫಲವಾಗಿರುತ್ತದೆ. ಸೇಡಿನ ಆಟ ಈಗ ಪ್ರಾರಂಭವಾಗಲಿದೆ. ತಡರಾತ್ರಿಯಲ್ಲಿ ಬ್ರಯಾನ್ ಕಿಟಕಿಯ ಮೂಲಕ ನೇರವಾಗಿ ಆಂಥೋನಿಯ ಮನೆಗೆ ನುಗ್ಗುತ್ತಾನೆ. ಶಬ್ದ ಕೇಳಿ ಆಂಥೋನಿ ಏನಾಗಿದೆ ಎಂದು ನೋಡಲು ಹೊರಗೆ ಬರುತ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಬ್ರಯಾನ್ನಿಂದ ಆಕ್ರಮಣಕ್ಕೊಳಗಾಗುತ್ತಾನೆ. ಆಂಥೋನಿ ಪ್ರಜ್ಞೆ ತಪ್ಪುವಂತೆ ಪೆಟ್ಟು ತಿಂದ ಮೆಟ್ಟಿಲುಗಳಿಂದ ಕೆಳಗೆ ಉರುಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಆಂಥೋನಿಯನ್ನು ನೆಲಮನೆಯಲ್ಲಿ ತಲೆ ಕೆಳಗಾಗಿ ಕಟ್ಟಿ ನೇತು ಹಾಕಿರುವುದು ಕಾಣಿಸುತ್ತದೆ. ಬ್ರಯಾನ್ ತನ್ನ ನೈಜ ಮುಖವನ್ನು ತೋರಿಸದೆ ಮುಖವಾಡ ಧರಿಸಿ ಆಂಥೋನಿಗೆ ಚಿತ್ರಹಿಂಸೆ ನೀಡುತ್ತಾನೆ. ಗೋಡೆಯ ಮೇಲಿನ ತನ್ನ ಗ್ಯಾಂಗಿನ ಅಪರಾಧಗಳ ಮಾಹಿತಿಯನ್ನು ನೋಡಿ ಆಂಥೋನಿ ತಾನು ಅಪಾಯದಲ್ಲಿದ್ದೇನೆ ಎಂಬುದನ್ನು ತಕ್ಷಣವೇ ಅರಿತುಕೊಳ್ಳುತ್ತಾನೆ. ಆದರೂ ತಾನು ಯಾರಿಗೆ ದ್ರೋಹ ಮಾಡಿದ್ದೇನೆ ಎಂಬ ಗೊಂದಲ ಅವನನ್ನು ಕಾಡುತ್ತದೆ. ಬ್ರಯಾನ್ ಮೊದಲೇ ಬರದ ಪ್ರಶ್ನೆಗಳನ್ನು ತೋರಿಸಿ ಆಂಥೋನಿಯಿಂದ ಉತ್ತರಗಳನ್ನು ಪಡೆಯಲು ಒತ್ತಾಯಿಸುತ್ತಾನೆ. ಇವು ಆ ಗ್ಯಾಂಗ್ ಅಪರಾಧ ಮಾಡುವ ಹಾಗೂ ಕಪ್ಪು ಹಣವನ್ನು ಕಾನೂನುಬದ್ಧಗೊಳಿಸುವ ಮನಿ ಲಾಂಡರಿಂಗ್ ವಿಧಾನಗಳ ಪುರಾವೆಗಳಾಗಿರುತ್ತವೆ.
ಆಂಥೋನಿ ಪ್ರತಿರೋಧಿಸಲು ಪ್ರಯತ್ನಿಸಿದಾಗ ತಕ್ಷಣವೇ ಬ್ರಯಾನ್ ಚಾಕು ತೋರಿಸಿ ಹೆದರಿಸುತ್ತಾನೆ. ಇದು ಆಂಥೋನಿಯನ್ನು ತೀವ್ರವಾಗಿ ಬೆದರಿಸುತ್ತದೆ. ಬ್ರಯಾನ್ ಚಾಕುವನ್ನು ನೇರವಾಗಿ ಅವನ ಮುಂದಿರುವ ಜಾಗಕ್ಕೆ ಚುಚ್ಚಿ ಯಾವುದೇ ಸಾಹಸ ಮಾಡದಂತೆ ಎಚ್ಚರಿಕೆ ನೀಡುತ್ತಾನೆ. ಆಂಥೋನಿ ಶರಣಾದಂತೆ ನಟಿಸುತ್ತಾನೆ, ಆದರೆ ಇದ್ದಕ್ಕಿದ್ದಂತೆ ತನ್ನನ್ನು ತಾನು ಮುಕ್ತಗೊಳಿಸಿಕೊಂಡು ಚಾಕುವನ್ನು ಕಸಿದುಕೊಂಡು ಬ್ರಯಾನ್ಗೆ ಇರಿಯುತ್ತಾನೆ. ಇದ್ದಕ್ಕಿದ್ದಂತೆ ಬಂದ ಈ ಅಪಾಯದಿಂದ ಬ್ರಯಾನ್ಗೆ ಸಮಯಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗುವುದಿಲ್ಲ. ಇದರ ಪರಿಣಾಮವಾಗಿ ಬ್ರಯಾನ್ನ ಕಾಲಿಗೆ ಮತ್ತೊಂದು ಆಳವಾದ ಗಾಯವಾಗುತ್ತದೆ. ಬ್ರಯಾನ್ಗೆ ಇದು ಮೊದಲ ನಿಜವಾದ ಯುದ್ಧವಾಗಿರುತ್ತದೆ, ಆದ್ದರಿಂದ ಅವನಿಗೆ ಅನುಭವ ತೀರಾ ಕಡಿಮೆ. ಆದರೆ ಹತಾಶ ಹೋರಾಟ ಹಾಗೂ ಸ್ವಲ್ಪ ಅದೃಷ್ಟದ ಸಹಾಯದಿಂದ ಅವನು ಆಂಥೋನಿಗೆ ಮನಬಂದಂತೆ ಥಳಿಸಿ ಮಣಿಸುತ್ತಾನೆ. ಹೆಚ್ಚು ಸಮಯ ಕಳೆಯುವ ಮುನ್ನವೇ ಡಿಸೆಂಬರ್ 24 ಬರುತ್ತದೆ. ಇದು ಆ ರೌಡಿ ಗುಂಪನ್ನು ನಿರ್ನಾಮ ಮಾಡಲು ಬ್ರಯಾನ್ ಯೋಜಿಸಿದ ಅಂತಿಮ ತೀರ್ಪಿನ ದಿನ. ತನ್ನ ಆಯುಧಗಳು ಹಾಗೂ ಸಲಕರಣೆಗಳನ್ನು ಸಿದ್ಧಪಡಿಸಿದ ನಂತರ ಬಹುಶಃ ಇದು ಬ್ರಯಾನ್ ತನ್ನ ಹೆಂಡತಿಯನ್ನು ನೋಡುವ ಕೊನೆಯ ಬಾರಿಯಾಗಿರುತ್ತದೆ. ತನ್ನ ಹೆಂಡತಿಯ ಮೇಲಿನ ಅಪರಾಧ ಪ್ರಜ್ಞೆಯಿಂದಲೋ ಅಥವಾ ಮಗನ ಸಾವನ್ನು ಇನ್ನೂ ಮರೆಯಲು ಸಾಧ್ಯವಾಗದ ಕಾರಣದಿಂದಲೋ ಅವನು ಅವಳನ್ನು ಭೇಟಿಯಾಗುವುದಿಲ್ಲ. ಮಗನನ್ನು ಕಳೆದುಕೊಂಡ ನೋವಿನ ನಂತರ ಈ ದಂಪತಿಗೆ ಸಿಗುವ ಕೊನೆಯ ನೆಮ್ಮದಿಯೇ ಈ ಪ್ರತೀಕಾರ. ಬ್ರಯಾನ್ ಎಂದಿಗೂ ತೆರೆಯದ ಆ ಕ್ರಿಸ್ಮಸ್ ಉಡುಗೊರೆಯನ್ನು ತನ್ನ ಮಗನ ಸಮಾಧಿಯ ಬಳಿಗೆ ತರುತ್ತಾನೆ. ಅವನು ಸಮಾಧಿಯ ಕಲ್ಲನ್ನು ನಿಧಾನವಾಗಿ ಮುಟ್ಟುತ್ತಾನೆ ಹಾಗೂ ದೀರ್ಘಕಾಲದವರೆಗೆ ಅಲ್ಲಿ ಮೌನವಾಗಿ ಕುಳಿತುಕೊಳ್ಳುತ್ತಾನೆ. ಅವನು ತನ್ನ ಮಗನಿಗೆ ಹೇಳಬೇಕಾದ ಅಸಂಖ್ಯಾತ ವಿಷಯಗಳಿವೆ, ಆದರೆ ಎಲ್ಲವೂ ಆ ಮೌನಕ್ಕೆ ಹಾಗೂ ಮಗನ ಅಗಲಿಕೆಯ ಮರೆಯಲಾಗದ ನೋವಿಗೆ ಸೀಮಿತವಾಗಿರುತ್ತದೆ. ರಾತ್ರಿ ಕತ್ತಲಾಗುತ್ತಿದ್ದಂತೆ ಬ್ರಯಾನ್ ಒಂದು ಕೆಂಪು ಲಕೋಟೆಯೊಂದಿಗೆ ಆಂಥೋನಿಯನ್ನು ಡಿಟೆಕ್ಟಿವ್ ಡೆನ್ನಿಸ್ ಮನೆಯ ಮುಂದೆ ಎಸೆಯುತ್ತಾನೆ. ಸ್ವಲ್ಪ ಸಮಯದ ನಂತರ ಆಂಥೋನಿಯನ್ನು ಪೊಲೀಸರು ಬಂಧಿಸುತ್ತಾರೆ. ಡಿಟೆಕ್ಟಿವ್ ನಿಧಾನವಾಗಿ ಆ ಲಕೋಟೆಯನ್ನು ತೆರೆಯುತ್ತಾನೆ. ಅದರ ಒಳಗಿರುವ ಪ್ರತಿಯೊಂದು ವಸ್ತುವೂ ಬ್ರಯಾನ್ ಕಳುಹಿಸಿದ ಸಾಕ್ಷ್ಯಗಳಾಗಿರುತ್ತವೆ. ಅದರ ಒಳಗಿರುವ ಒಂದು ಚೀಟಿಯು ಎಲ್ಲವೂ ಇಂದೇ ರಾತ್ರಿ ಕೊನೆಗೊಳ್ಳುತ್ತದೆ ಎಂದು ತಿಳಿಸುತ್ತದೆ. ಈ ಕ್ಷಣದಲ್ಲಿ ಡಿಟೆಕ್ಟಿವ್ ಇನ್ನೂ ಗೊಂದಲದಲ್ಲೇ ಇರುತ್ತಾನೆ. ಅವನು ಆ ಲಕೋಟೆಯಿಂದ ಮಾಹಿತಿ ಸಂಗ್ರಹದ ಸಾಧನವನ್ನು ಪೆನ್ಡ್ರೈವ್ ಅನ್ನು ಹೊರತೆಗೆಯುತ್ತಾನೆ. ಅದರ ಒಳಗೆ ಪ್ಲಾಯಾನಾ ಗ್ಯಾಂಗ್ನ ಎಲ್ಲಾ ಅಪರಾಧ ಚಟುವಟಿಕೆಗಳ ಮಾಹಿತಿ ಇರುತ್ತದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಬ್ರಯಾನ್ ತನಿಖೆ ಮಾಡಿದ ಪ್ರತಿಯೊಂದು ವಿಷಯವೂ ಅಲ್ಲಿ ಇರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಸಂಬಂಧಗಳು, ಅಪರಾಧದ ಕಾರ್ಯಾಚರಣೆಗಳು, ಗ್ಯಾಂಗ್ನ ಅಡಗುದಾಣಗಳು ಹಾಗೂ ವಹಿವಾಟು ನಡೆಸುವ ಸ್ಥಳಗಳು, ಹಾಗೆಯೇ ಆಂಥೋನಿಯ ಒಪ್ಪಿಗೆ ಪತ್ರ ಎಲ್ಲವೂ ಸ್ಪಷ್ಟವಾಗಿ ಹಾಗೂ ವಿವರವಾಗಿ ಇರುತ್ತವೆ. ಬ್ರಯಾನ್ ನೇರವಾಗಿ ಪ್ಲಾಯಾನ ಅಡಗುದಾಣಕ್ಕೆ ಹೊರಟಿರುವಾಗಲೇ ಹತ್ತಿರದಲ್ಲಿ ನಡೆದ ದರೋಡೆಯ ಬಗ್ಗೆ ಪೊಲೀಸ್ ವೈರ್ಲೆಸ್ ಪ್ರಸಾರವನ್ನು ಕೇಳುತ್ತಾನೆ. ಬ್ರಯಾನ್ ಅಲ್ಲಿಗೆ ಹೋಗಿ ಪರಿಶೀಲಿಸಲು ನಿರ್ಧರಿಸುತ್ತಾನೆ. ಅಲ್ಲಿರುವ ಎದುರಾಳಿಗಳು ದಪ್ಪಗಿನ, ಬಲಿಷ್ಠ ಮನುಷ್ಯರೆಂಬುದನ್ನು ನೋಡಿ ಅವನು ನೇರವಾಗಿ ದಾಳಿ ಮಾಡದೆ ಪಕ್ಕದಿಂದ ಆಕ್ರಮಣ ಮಾಡುವ ತಂತ್ರವನ್ನು ಬಳಸುತ್ತಾನೆ. ಅವರು ದರೋಡೆ ಮುಗಿಸಿ ಹೊರಟು ಹೋದ ನಂತರ ಬ್ರಯಾನ್ ತನ್ನ ಕಾರನ್ನು ನೇರವಾಗಿ ಆ ಇಬ್ಬರ ಮೇಲೆ ಚಲಾಯಿಸುತ್ತಾನೆ. ಬ್ರಯಾನ್ ಎಷ್ಟೇ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದರೆ ಅಥವಾ ಕಾರನ್ನು ತಿರುಗಿದರೂ ಆ ಮನುಷ್ಯ ಕಾರಿನ ಮೇಲಿಂದ ಬೀಳುವುದೇ ಇಲ್ಲ. ಹಲವು ಸುತ್ತಿನ ಗುಂಡಿನ ಸದ್ದಿನ ನಂತರ ಕಾರಿನ ಮೇಲ್ಛಾವಣಿಯಿಂದ ರಕ್ತ ನಿಧಾನವಾಗಿ ಕೆಳಗೆ ಹರಿಯುತ್ತದೆ. ಆ ರಕ್ತಸಿಕ್ತ ದೃಶ್ಯವು ಬ್ರಯಾನ್ಗೆ ಸ್ವಲ್ಪ ಸಮಯದವರೆಗೆ ತಳಮಳ ಹಾಗೂ ಮುಜುಗರವನ್ನು ಉಂಟುಮಾಡುತ್ತದೆ. ಏಕೆಂದರೆ ಅವನು ಒಬ್ಬ ಮನುಷ್ಯನ ಪ್ರಾಣವನ್ನು ತೆಗೆಯುತ್ತಿರುವುದು ಇದೇ ಮೊದಲ ಬಾರಿಯಾಗಿರುತ್ತದೆ. ತಕ್ಷಣವೇ ಆ ಬಳಿಕ ಅವನು ಬೇಲಿ ಹಾಕಿದ ಅಂಗಣಕ್ಕೆ ಒಂದು ಪೊಟ್ಟಣವನ್ನು ಎಸೆಯುತ್ತಾನೆ. ಅದು ಪ್ಲಾಯಾನಾ ಗ್ಯಾಂಗ್ನ ಪ್ರಮುಖ ವ್ಯಕ್ತಿಯಾದ ಆಂಥೋನಿಯ ಕತ್ತರಿಸಿದ ಕೈಯಾಗಿರುತ್ತದೆ. ಒಬ್ಬ ಸಹಚರ ಆ ಪೊಟ್ಟಣವನ್ನು ನೋಡಿ ನೇರವಾಗಿ ಅದನ್ನು ಗ್ಯಾಂಗ್ ಲೀಡರ್ ಪ್ಲಾಯಾ ಬಳಿಗೆ ಕೊಂಡೊಯ್ಯುತ್ತಾನೆ. ಪ್ಲಾಯಾ ಆ ಕತ್ತರಿಸಿದ ಕೈಯನ್ನು ನೋಡಿದಾಗ ತೀವ್ರವಾಗಿ ಕೋಪಗೊಳ್ಳುತ್ತಾನೆ. ಇದನ್ನು ತನ್ನ ಎದುರಾಳಿ ರೂಯಿಚ್ ಕಡೆಯವರು ಮಾಡಿದ್ದಾರೆ ಎಂದು ನಂಬಿ ತಕ್ಷಣವೇ ತನ್ನ ಜನರಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಆದೇಶಿಸುತ್ತಾನೆ. ಇದುವೇ ಬ್ರಯನ್ನ ಅಂತಿಮ ಯೋಜನೆಯಾಗಿರುತ್ತದೆ. ಎರಡು ಗ್ಯಾಂಗ್ಗಳ ನಡುವೆ ಯುದ್ಧವನ್ನು ಪ್ರಾರಂಭಿಸುವುದು. ಈ ಕ್ಷಣದಲ್ಲಿ ಎರಡೂ ಕಡೆಯವರು ಭೀಕರ ಗುಂಡಿನ ಚಕಮಕಿಯಲ್ಲಿ ತೊಡಗುತ್ತಾರೆ. ಬ್ರಯನ್ ಮಧ್ಯಪ್ರವೇಶಿಸಲು ಹೊರಟಿರುವಾಗಲೇ ಪೊಲೀಸರು ರೌಡಿಗಳಿಂದ ಸುತ್ತುವರಿದಿರುವುದನ್ನು ಹಾಗೂ ಅವರಿಗೆ ಗುಂಡು ಬಿದ್ದಿರುವುದನ್ನು ಗಮನಿಸುತ್ತಾನೆ. ಬ್ರಯನ್ ಅಲ್ಲಿರುವ ಒಬ್ಬ ಮಹಿಳಾ ಅಧಿಕಾರಿಯನ್ನು ರಕ್ಷಿಸಲು ನಿರ್ಧರಿಸಿ ತನ್ನ ಕಾರನ್ನು ಅವಳಿದ್ದ ಜಾಗದ ಸುತ್ತಲೂ ವೇಗವಾಗಿ ಚಲಾಯಿಸುತ್ತಾ ಗ್ಯಾಂಗ್ ಸದಸ್ಯರ ಮೇಲೆ ಗುಂಡು ಹಾರಿಸುತ್ತಾನೆ. ಆ ಸಮಯದಲ್ಲಿ ಒಬ್ಬ ರೌಡಿ ಈ ದೃಶ್ಯಾವಳಿಯನ್ನು ರೆಕಾರ್ಡ್ ಮಾಡಿ ಅದನ್ನು ಪ್ಲಾಯಾನಾ ಫೋನ್ಗೆ ನೇರ ಪ್ರಸಾರ ಲೈವ್ ಸ್ಟ್ರೀಮ್ ಮಾಡುತ್ತಾನೆ. ಬ್ರಯನ್ನ ಅದ್ಭುತ ಡ್ರಿಫ್ಟಿಂಗ್ ತಂತ್ರಗಳು ಹಾಗೂ ಸ್ಫೋಟಗಳ ನಡುವೆ ತನ್ನ ಜನರು ಒಬ್ಬೊಬ್ಬರಾಗಿ ಸಾಯುತ್ತಿರುವುದನ್ನು ಕಂಡು ಪ್ಲಯಾ ತಬ್ಬಿಬ್ಬಾಗುತ್ತಾನೆ. ಶತ್ರುಗಳನ್ನು ಮುಗಿಸಿದ ನಂತರ ಬ್ರಯನ್ ಆ ಮಹಿಳಾ ಅಧಿಕಾರಿಯ ಮುಂದೆ ಕಾರನ್ನು ನಿಲ್ಲಿಸುತ್ತಾನೆ. ಆದರೆ ಅವಳು ಕಾರನ್ನು ಹತ್ತಿದ ತಕ್ಷಣ ಅವಳ ಬೆನ್ನಿಗೆ ಮತ್ತೊಂದು ಬುಲೆಟ್ ತಗುಲುತ್ತದೆ. ಬ್ರಯನ್ ಅವಳನ್ನು ಕರೆದುಕೊಂಡು ಹೋಗುತ್ತಾನಾದರೂ ಸ್ವಲ್ಪ ಸಮಯದ ನಂತರ ಅವಳು ಸಾವನ್ನಪ್ಪುತ್ತಾಳೆ. ಬ್ರಯನ್ಗೆ ಅವಳ ಶವವನ್ನು ರಸ್ತೆಯ ಮೇಲೆ ನಿಧಾನವಾಗಿ ಇಡಲಷ್ಟೇ ಸಾಧ್ಯವಾಗುತ್ತದೆ, ಏಕೆಂದರೆ ಅವನ ಅಸಲಿ ಆಟ ಇನ್ನೂ ಪ್ರಾರಂಭವಷ್ಟೇ ಆಗಿದೆ.
ಅವನು ವೇಗವನ್ನು ಹೆಚ್ಚಿಸಿ ದೃಶ್ಯಾವಳಿ ಚಿತ್ರೀಕರಿಸುತ್ತಿದ್ದ ಆ ರೌಡಿಗೆ ನೇರವಾಗಿ ಡಿಕ್ಕಿ ಹೊಡೆಯುತ್ತಾನೆ. ಇನ್ನು ಲೈವ್ ಸ್ಟ್ರೀಮ್ ಆಗುತ್ತಿದ್ದ ಆ ಫೋನನ್ನು ಕಸಿದುಕೊಂಡು ಅವನನ್ನು ಸ್ಥಳದಲ್ಲಿ ಕೊಲ್ಲುತ್ತಾನೆ. ನಂತರ ಕ್ಯಾಮರಾ ಕಣ್ಣಿಗೆ ತನ್ನ ಮುಖವನ್ನು ತೋರಿಸಿ ಪ್ಲಯಾಗೆ ನೇರ ಸವಾಲು ಹಾಕುತ್ತಾನೆ. ಈ ಕ್ಷಣವು ಪ್ಲಯಾನನ್ನು ಇನ್ನಷ್ಟು ಆತಂಕಕ್ಕೆ ದೂಡುತ್ತದೆ. ತಮ್ಮ ಮೇಲೆ ಯಾರು ಸೇಡು ತೀರಿಸಿಕೊಳ್ಳುತ್ತಿದ್ದಾರೆ ಎಂಬುದು ಅವನಿಗೆ ಕೊನೆಗೂ ತಿಳಿಯುತ್ತದೆ. ತಕ್ಷಣವೇ ಪ್ಲಯ ಬ್ರಯಾನನ್ನು ಕೊಂದವರಿಗೆ ಭಾರೀ ಮೊತ್ತದ ಬಹುಮಾನವನ್ನು ಘೋಷಿಸುತ್ತಾನೆ. ತಕ್ಷಣವೇ ಆ ಬಳಿಕ ಬ್ರಯನ್ ನೇರವಾಗಿ ರೂಯಿಜ್ನನ್ನು ಪತ್ತೆ ಹಚ್ಚುತ್ತಾನೆ. ಅವನು ಕಾರನ್ನು ನಿಲ್ಲಿಸುವುದಿಲ್ಲ, ಕೇವಲ ಪ್ರಚೋದನೆಯಾಗಿ ಪಕ್ಕದಿಂದ ವೇಗವಾಗಿ ಹಾದು ಹೋಗುತ್ತಾನೆ. ಬ್ರಯನ್ ಒಂದು ಸೇತುವೆಯ ಮೇಲೆ ಕಾರನ್ನು ನಿಲ್ಲಿಸಿ ತನ್ನ ಮಗನ ಆಟಿಕೆಯ ಸಣ್ಣ ಮ್ಯೂಸಿಕ್ ಬಾಕ್ಸ್ ಅನ್ನು ಹೊರಗೆ ತೆಗೆಯುತ್ತಾನೆ. ಬಹುಶಃ ಅವನ ಆತ್ಮವು ಮೃತ ಮಗನೊಂದಿಗೆ ಸಂಪರ್ಕಿಸಲು ಇದೇ ಒಂದೇ ಒಂದು ಮಾರ್ಗವಾಗಿರುತ್ತದೆ. ಅದರ ಮೇಲೆ ಒಂದು ಸಣ್ಣ ಮುತ್ತು ಕೊಟ್ಟು ಇದಕ್ಕೆ ಕಾರಣರಾದ ಎಲ್ಲರನ್ನೂ ಖಂಡಿತವಾಗಿ ಶಿಕ್ಷಿಸುತ್ತೇನೆ ಎಂದು ಮಗನಿಗೆ ಭರವಸೆ ನೀಡುತ್ತಾನೆ. ರೋಯಿಜ್ ತನ್ನನ್ನು ಹಿಡಿಯಲು ಹತ್ತಿರವಾಗುತ್ತಿದ್ದಾನೆ ಎಂಬುದನ್ನು ಅರಿತು ಬ್ರಯನ್ ವೇಗವನ್ನು ಹೆಚ್ಚಿಸುತ್ತಾನೆ. ಇದ್ದಕ್ಕಿದ್ದಂತೆ ರೂಯಿಜ್ ಕಾರು ನುಗ್ಗಿ ಬಂದು ಬ್ರಯನ್ ವಾಹನಕ್ಕೆ ಭಾರಿಯಾಗಿ ಡಿಕ್ಕಿ ಹೊಡೆಯುತ್ತದೆ. ಹೀಗೆ ಅವರಿಬ್ಬರ ನಡುವೆ ತೀವ್ರವಾದ ಚೇಸಿಂಗ್ ಪ್ರಾರಂಭವಾಗುತ್ತದೆ. ಈ ಕ್ಷಣದಲ್ಲಿ ಎರಡು ಗ್ಯಾಂಗ್ಗಳು ಪರಸ್ಪರ ಕೊಲೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಡಿಟೆಕ್ಟಿವ್ ಡೆನ್ನಿಸ್ಗೆ ಪೊಲೀಸ್ ರೇಡಿಯೋದಲ್ಲಿ ವರದಿ ಕೇಳಿಸುತ್ತದೆ. ಹೆಚ್ಚು ಯೋಚಿಸದೆಯೇ ಡೆನ್ನಿಸ್ಗೆ ಇದು ಬ್ರಯಾನ್ ಕೆಲಸ ಎಂದು ಅರ್ಥವಾಗುತ್ತದೆ. ಬ್ರಯಾನ್ ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ತಿಳಿಯಲು ಅವನು ಮೊದಲಿನಿಂದಲೂ ಬ್ರಯಾನ್ನ ಪ್ರತಿಯೊಂದು ಹೆಜ್ಜೆಯನ್ನು ವಿಶ್ಲೇಷಿಸುತ್ತಾನೆ. ಸ್ವಲ್ಪ ಸಮಯದ ತನಿಖೆಯ ನಂತರ ಡೆನ್ನಿಸ್ಗೆ ಕೊನೆಗೂ ಕಳೆದ ವರ್ಷ ನಡೆದ ಬ್ರಯಾನ್ ಮಗನ ಕೊಲೆಯ ಪ್ರಕರಣ ನೆನಪಿಗೆ ಬರುತ್ತದೆ. ಈ ಸಮಯದಲ್ಲಿ ಪ್ಲಾಯ ತನ್ನ ಅಡಗುದಾಣದಲ್ಲಿ ಮೃದುವಾದ ಸಂಗೀತದ ನಡುವೆ ಒಬ್ಬ ಯುವತಿಯ ಜೊತೆಯಲ್ಲಿ ಸಮಯ ಕಳೆಯುತ್ತಿರುತ್ತಾನೆ. ಆದರೆ ಗ್ಯಾಂಗ್ ಯುದ್ಧದ ತೀವ್ರತೆ ತಿಳಿದ ತಕ್ಷಣ ಪ್ಲಾಯ ತನ್ನ ಎಲ್ಲಾ ಸಹಚರರನ್ನು ತಕ್ಷಣವೇ ಮರಳಿ ಬರುವಂತೆ ಆದೇಶಿಸುತ್ತಾನೆ. ಬ್ರಯಾನ್ಗೆ ಪ್ಲಾಯ ಎಲ್ಲರನ್ನೂ ಅಡಗುದಾಣಕ್ಕೆ ಮರಳಿ ಕರೆಸಿದ್ದಾನೆ ಎಂಬ ಸುದ್ದಿ ಸಿಗುತ್ತದೆ. ಅವನು ತನ್ನ ಕೋಟ್ ಧರಿಸಿ ಕಣಕ್ಕಿಳಿಯುತ್ತಾನೆ. 3ನೇ ಹಂತ ಈಗ ಅಧಿಕೃತವಾಗಿ ಪ್ರಾರಂಭವಾಗುತ್ತದೆ. ಎಲ್ಲಾ ಗ್ಯಾಂಗ್ ಸದಸ್ಯರು ಅಡಗುದಾಣದ ಕಡೆಗೆ ಧಾವಿಸುತ್ತಿದ್ದರೆ ಬ್ರಯಾನ್ ಅವರ ಪಕ್ಕದಲ್ಲೇ ಬೈಕ್ ಚಲಾಯಿಸುತ್ತಾ ಅತ್ಯಂತ ಹತ್ತಿರದಿಂದ ಹಿಂಬಾಲಿಸುತ್ತಾನೆ. ಗ್ಯಾರೇಜ್ ಮುಚ್ಚಳದ ಬಾಗಿಲು ಕೆಳಗೆ ಬೀಳುವಷ್ಟರಲ್ಲಿ ಅವನು ದಾಳಿ ಮಾಡಲು ವೇಗವಾಗಿ ಒಳಗೆ ನುಗ್ಗುತ್ತಾನೆ. ಕೆಳಗಿನ ಮಹಡಿಯ ಶತ್ರುಗಳನ್ನು ಮುಗಿಸಿದ ನಂತರ ಬ್ರಯಾನ್ ಯಶಸ್ವಿಯಾಗಿ ಮೇಲ್ಛಾವಣಿ ತಲುಪುತ್ತಾನೆ. ಆದರೆ ಗ್ಯಾಂಗ್ನ ಹೆಚ್ಚಿನ ಜನರನ್ನು ತಡೆಯಲು ಅವನು ಒಂದು ಸ್ಫೋಟಕದ ಬಲೆಯನ್ನು ಸಿದ್ಧಪಡಿಸುತ್ತಾನೆ. ಬ್ರಯಾನ್ ಮುಂದೆ ಹೋಗುತ್ತಿರುವಾಗ ಇನ್ನೂ ಬದುಕಿರುವ ರೂಯಿಜ್ ಅವನಿಗೆ ಎದುರಾಗುತ್ತಾನೆ. ದೈಹಿಕ ಶಕ್ತಿಯ ವಿಷಯದಲ್ಲಿ ಬ್ರಯಾನ್ ಖಂಡಿತವಾಗಿಯೂ ರೂಯಿಜ್ಗಿಂತ ಸ್ವಲ್ಪ ದುರ್ಬಲನಾಗಿದ್ದು ಬೇಗನೆ ಕಷ್ಟದ ಪರಿಸ್ಥಿತಿಗೆ ಸಿಲುಕುತ್ತಾನೆ. ಆದರೆ ಬ್ರಯಾನ್ ನಿರೀಕ್ಷಿಸಿದಂತೆಯೇ ಆ ಸ್ಫೋಟಕ ಸಿಡಿದು ಹಲವು ಜನರನ್ನು ದೂರಕ್ಕೆ ಹಾರಿಸುತ್ತದೆ. ಆ ಸ್ಫೋಟವು ರೂಯಿಜ್ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ. ಇದು ಬ್ರಯಾನ್ಗೆ ತಿರುಗಿ ದಾಳಿ ಮಾಡಲು ಒಂದು ಉತ್ತಮ ಅವಕಾಶವನ್ನು ನೀಡುತ್ತದೆ. ಡಿಟೆಕ್ಟಿವ್ ಡೆನ್ನಿಸ್ ಮೇಲ್ಛಾವಣಿ ತಲುಪಿದಾಗ ದಾರಿಯುದ್ದಕ್ಕೂ ಹೆಣಗಳ ರಾಶಿ ಬಿದ್ದಿರುತ್ತದೆ. ಈ ಕ್ಷಣದಲ್ಲಿ ಬ್ರಯಾನ್ ಸರಣಿ ದಾಳಿಗಳನ್ನು ನಡೆಸಿ ಉಳಿದ ಗ್ಯಾಂಗ್ ಸದಸ್ಯರನ್ನು ನೆಲಕ್ಕುರುಳಿಸುತ್ತಾನೆ. ಈಗಾಗಲೇ ಬ್ರಯಾನ್ ದೇಹದ ಹಲವು ಕಡೆಗಳಲ್ಲಿ ಗಾಯಗಳಾಗಿರುತ್ತವೆ. ಅವನು ತನ್ನ ಗನ್ನ ಬುಲೆಟ್ಗಳನ್ನು ಪರಿಶೀಲಿಸುತ್ತಿರುವಾಗಲೇ ಡೆನ್ನಿಸ್ ನಿಧಾನವಾಗಿ ಅಲ್ಲಿಗೆ ಬರುತ್ತಾನೆ. ಅವರಿಬ್ಬರೂ ಪರಸ್ಪರ ಶೂಟ್ ಮಾಡಿಕೊಳ್ಳುವುದಿಲ್ಲ. ಬ್ರಯಾನ್ ತನ್ನ ಗನ್ ಕೆಳಗೆ ಇಳಿಸಲು ಧೈರ್ಯ ಮಾಡದಿದ್ದರೂ ಬ್ರಯಾನ್ ತೀವ್ರವಾಗಿ ಗಾಯಗೊಂಡಿರುವುದನ್ನು ನೋಡಿ ಡೆನ್ನಿಸ್ಗೆ ಆ ತಂದೆಯ ನೋವು ಅರ್ಥವಾಗುತ್ತದೆ. ಅವನು ನಿಧಾನವಾಗಿ ತನ್ನ ಆಯುಧವನ್ನು ಕೆಳಗೆ ಇಳಿಸುತ್ತಾನೆ. ಇದ್ದಕ್ಕಿದ್ದಂತೆ ಅವರಿಬ್ಬರ ಕಡೆಗೆ ನಿರಂತರವಾಗಿ ಗುಂಡಿನ ಮಳೆ ಸುರಿಯುತ್ತದೆ. ಈ ಹಠಾತ್ ದಾಳಿಯಿಂದ ಇಬ್ಬರಿಗೂ ಬುಲೆಟ್ ತಗುಲುತ್ತದೆ. ಪರಸ್ಪರ ಅರ್ಥ ಮಾಡಿಕೊಂಡ ಒಂದು ನೋಟದ ನಂತರ ಅವರು ಆ ಪ್ರದೇಶದ ಶತ್ರುಗಳನ್ನು ಸುತ್ತುವರಿಯಲು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಲು ನಿರ್ಧರಿಸುತ್ತಾರೆ. ಬ್ರಯನ್ ಕತ್ತಲೆಯಿಂದ ಹೊರಗೆ ಹೆಜ್ಜೆ ಇಡುತ್ತಾನೆ. ಅಲ್ಲಿ ಪ್ಲಾಯಾನ ಜೊತೆಯಿದ್ದ ಯುವತಿ ಇರುತ್ತಾಳೆ. ಅವಳ ಸ್ಥಿತಿಯನ್ನು ನೋಡಿ ಬ್ರಯನ್ಗೆ ಅವಳ ಮೇಲೆ ದಾಳಿ ಮಾಡಲು ಮನಸ್ಸು ಬರುವುದಿಲ್ಲ. ಅವಳ ಮುಖದ ಮೇಲಿನ ಕಣ್ಣೀರು ಬ್ರಯನ್ನನ್ನು ಗೊಂದಲಕ್ಕೆ ತಳ್ಳುತ್ತದೆ. ಬ್ರಯನ್ ತನ್ನ ಗನ್ ಕೆಳಗೆ ಇಳಿಸಿದಾಗ ಆ ಒಂದು ಸಣ್ಣ ಕರುಣೆಯೇ ಅವನನ್ನು ಪ್ರಾಣಾಪಾಯಕ್ಕೆ ದೂಡುತ್ತದೆ. ಅವಳು ತಿರುಗಿ ದಾಳಿ ಮಾಡುತ್ತಾಳೆ. ಈಗಷ್ಟೇ ಎದ್ದು ನಿಂತಿದ್ದ ಡಿಟೆಕ್ಟಿವ್ ಕೂಡ ಅವಳಿಂದ 2 ಗುಂಡುಗಳ ಪೆಟ್ಟು ತಿನ್ನುತ್ತಾನೆ. ಕೊನೆಗೆ ಬ್ರಯನ್ ಬೇರೆ ದಾರಿಯಿಲ್ಲದೆ ಅವಳನ್ನು ಕೊಲ್ಲಲೇಬೇಕಾಗುತ್ತದೆ. ಯುದ್ಧದ ಮೈದಾನದಲ್ಲಿ ಕ್ಷಣಮಾತ್ರದ ಗೊಂದಲ ಅಥವಾ ಕರುಣೆಗೂ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ. ರಕ್ತ ಸಿಕ್ತ ಗನ್ ಹಿಡಿದುಕೊಂಡು ಬ್ರಯನ್ ನೇರವಾಗಿ ಪ್ಲಾಯಾನ ಕೋಣೆಗೆ ಪ್ರವೇಶಿಸುತ್ತಾನೆ. ಈ ಕ್ಷಣದಲ್ಲಿ ಪ್ಲಾಯಾ ಕೂಡ ಎದುರಾಗುತ್ತಾನೆ. ಬ್ರಯನ್ ಈಗಾಗಲೇ ತೀವ್ರವಾಗಿ ಗಾಯಗೊಂಡಿರುತ್ತಾನೆ ಹಾಗೂ ಹೋರಾಡುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುತ್ತಾನೆ. ಹಲವು ಬುಲೆಟ್ಗಳು ತಗುಲಿದ ನಂತರವೂ ಅವನು ತನ್ನ ಶತ್ರುವಿನ ಮುಂದೆ ಮಣಿಯಲು ಒಪ್ಪುವುದಿಲ್ಲ. ಪ್ಲಾಯಾ ಅವನಿಗೆ ಗನ್ ತೋರಿಸಿ ಕೊಲ್ಲಲು ನಿಂತಾಗ ಅಂತಿಮ ಕ್ಷಣದಲ್ಲಿ ಡಿಟೆಕ್ಟಿವ್ ಡೆನ್ನಿಸ್ ಬಂದು ಪ್ಲಾಯಾಗೆ ಶೂಟ್ ಮಾಡುತ್ತಾನೆ. ಆದರೆ ಆ ಡಿಟೆಕ್ಟಿವ್ ಕೂಡ ಗಾಯಗೊಂಡಿದ್ದರಿಂದ ಒಂದೇ ಶೂಟ್ನಲ್ಲಿ ಪ್ಲಾಯಾನನ್ನು ಕೊಲ್ಲಲು ವಿಫಲನಾಗುತ್ತಾನೆ. ಬ್ರಯನ್ ಈ ಕೊನೆಯ ಅವಕಾಶವನ್ನು ಬಳಸಿಕೊಂಡು ತನ್ನ ಇಡೀ ಶಕ್ತಿಯನ್ನು ಹಾಕಿ ಪ್ಲಾಯಾ ಮೇಲೆ ಮುಗಿಬಿದ್ದು ಅವನನ್ನು ಸ್ಥಳದಲ್ಲಿ ಕೊಂದು ಮುಗಿಸುತ್ತಾನೆ.
ಸೈಲೆಂಟ್ ನೈಟ್ ಕೇವಲ ಒಂದು ಸಾಧಾರಣ ಆಕ್ಷನ್ ಚಲನಚಿತ್ರವಲ್ಲ, ಬದಲಿಗೆ ಮಗನನ್ನು ಕಳೆದುಕೊಂಡ ತಂದೆಯ ಹೇಳಲಾಗದ ನೋವಿನ ಸುದೀರ್ಘ ದೃಶ್ಯಕಾವ್ಯವಾಗಿದೆ. ಚಿತ್ರದಲ್ಲಿ ಸಂಭಾಷಣೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿರುವುದು ಕೇವಲ ಪ್ರಚಾರಕ್ಕಾಗಿಯಲ್ಲ, ಅದು ಒಂದು ಉದ್ದೇಶಪೂರ್ವಕ ಕಲಾತ್ಮಕ ಆಯ್ಕೆಯಾಗಿದೆ. ನೋವು ಭಾಷೆಯ ಮಿತಿಗಳನ್ನು ಮೀರಿದಾಗ ಮಾತನಾಡಲು ಕೇವಲ ಮೌನ ಹಾಗೂ ಹಿಂಸೆ ಮಾತ್ರ ಉಳಿಯುತ್ತದೆ. ಆ ಜಗತ್ತಿನಲ್ಲಿ ಪ್ರತಿಯೊಂದು ಬುಲೆಟ್, ಪ್ರತಿಯೊಂದು ಕಾರಿನ ಡಿಕ್ಕಿ, ಪ್ರತಿಯೊಂದು ಕಷ್ಟದ ಉಸಿರಾಟವೂ ದುರಂತ, ನಷ್ಟ ಹಾಗೂ ಹತಾಶೆಯ ಭಾರವನ್ನು ಅತ್ಯಂತ ತೀವ್ರವಾಗಿ ಹೊತ್ತು ತರುತ್ತದೆ. ಈ ಚಲನಚಿತ್ರವು ತನ್ನ ಮುಖ್ಯ ಪಾತ್ರವನ್ನು ಯಾವುದೇ ತೊಂದರೆಯಿಲ್ಲದ ಸೂಪರ್ ಹೀರೋ ಮಾಡಲು ಪ್ರಯತ್ನಿಸುವುದಿಲ್ಲ. ಬದಲಿಗೆ ಅವನಿಗೆ ರಕ್ತ ಬರುತ್ತದೆ, ಅವನು ತಪ್ಪುಗಳನ್ನು ಮಾಡುತ್ತಾನೆ, ಗೊಂದಲಕ್ಕೊಳಗಾಗುತ್ತಾನೆ ಹಾಗೂ ಅವನು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಭಾರೀ ಬೆಲೆ ತೆರಬೇಕಾಗುತ್ತದೆ. ಈ ಮಾನವೀಯ ಹೋರಾಟವೇ ಅವನ ಪ್ರತೀಕಾರದ ಪ್ರಯಾಣವನ್ನು ಇನ್ನಷ್ಟು ನೈಜವಾಗಿ ಮೂಡಿಬರುವಂತೆ ಮಾಡುತ್ತದೆ. ಸೈಲೆಂಟ್ ನೈಟ್ ಹಿಂಸೆಯನ್ನು ವೈಭವೀಕರಿಸುವುದಿಲ್ಲ, ಬದಲಿಗೆ ಅದರ ಭೀಕರ ಪರಿಣಾಮವನ್ನು ಜಗತ್ತಿಗೆ ತೋರಿಸುತ್ತದೆ. ಆ ಪಾತ್ರವು ತನ್ನ ಗುರಿಗೆ ಹತ್ತಿರವಾಗುತ್ತಿದ್ದಂತೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇರಬೇಕಾದ ಶಾಂತ ಗುಣಗಳನ್ನು ಕಳೆದುಕೊಂಡು ಹಿಂಸೆಯಲ್ಲಿ ಕರಗಿ ಹೋಗುತ್ತದೆ. ಚಿತ್ರದ ಅಂತ್ಯವು ಯಾವುದೇ ತೃಪ್ತಿ ಅಥವಾ ಸಂಪೂರ್ಣ ನೆಮ್ಮದಿಯನ್ನು ನೀಡುವುದಿಲ್ಲ, ಅದು ಒಂದು ರೀತಿಯ ಮೈನಡುಗಿಸುವ ಶೂನ್ಯ ಭಾವನೆಯನ್ನು ಉಳಿಸಿ ಹೋಗುತ್ತದೆ. ಏಕೆಂದರೆ ಈ ಪ್ರತೀಕಾರವು ಮಗನ ಸಾವಿನಿಂದ ಉಂಟಾದ ಆ ಖಾಲಿತನವನ್ನು ಎಂದಿಗೂ ತುಂಬಲು ಸಾಧ್ಯವಿಲ್ಲ. ಮರುಮಿಲನ ಹಾಗೂ ಪ್ರೀತಿಯನ್ನು ಬಿಂಬಿಸುವ ಆ ಕ್ರಿಸ್ಮಸ್ ಹಬ್ಬದ ವಾತಾವರಣದ ನಡುವೆ ಸೈಲೆಂಟ್ ನೈಟ್ನಲ್ಲಿನ ಆ ಮೌನವು ಯಾವುದೇ ಗುಂಡಿನ ಸದ್ದಿಗಿಂತ ಇನ್ನೂ ಜೋರಾಗಿ ಕೇಳಿಸುತ್ತದೆ. ಇದು ತುಂಬ ತಡವಾಗಿ ಬಂದ ನ್ಯಾಯದ ಮೌನ, ನೋವಿನ ಕೊನೆಯ ಅಂಚಿಗೆ ತಲುಪಿದ ಹಾಗೂ ಮರಳಿ ಬರಲು ಯಾವುದೇ ದಾರಿಯಿಲ್ಲದ ಒಬ್ಬ ಒಂಟಿ ತಂದೆಯ ಮೌನ. ಸೈಲೆಂಟ್ ನೈಟ್ ಚಲನಚಿತ್ರ ಎಲ್ಲರಿಗೂ ಇಷ್ಟವಾಗದಿರಬಹುದು, ಆದರೆ ಕೇವಲ ಶುದ್ಧ ಭಾವನೆಗಳು, ಹಿಂಸೆಯ ದೃಶ್ಯಗಳು ಹಾಗೂ ಮೌನದ ಮೂಲಕ ಹೇಳಲಾದ ಒಂದು ವಿಭಿನ್ನ ಆಕ್ಷನ್ ಚಿತ್ರವನ್ನು ಅನುಭವಿಸಲು ನೀವು ಸಿದ್ಧರಿದ್ದರೆ ಇದು ಖಂಡಿತವಾಗಿಯೂ ನೋಡಲೇಬೇಕಾದ ಒಂದು ಅದ್ಭುತ ಕೃತಿಯಾಗಿದೆ. ಏಕೆಂದರೆ ಕೆಲವು ಬಾರಿ ಅತ್ಯಂತ ನೋವಿನ ಕಥೆಗಳನ್ನು ಗಟ್ಟಿಯಾಗಿ ಹೇಳುವ ಅಗತ್ಯವಿರುವುದಿಲ್ಲ, ಮೌನವೇ ಎಲ್ಲವನ್ನೂ ಹೇಳುತ್ತದೆ. ಇಂದಿನ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ವಿವರಣಾತ್ಮಕ ವಿಮರ್ಶೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.